ಭಾರತೀಯ ಬೌಲರ್ಗಳ ಅಬ್ಬರ. ಲಂಕಾದ ಟಾರ್ಗೆಟ್ ನೋಡಿದಾಗ ಟೀಂ ಇಂಡಿಯಾನೇ ಗೆಲ್ಲೋದು ಅಂತ ರೋಹಿತ್ ಬಾಯ್ಸು ಫಿಕ್ಸ್ ಆಗಿದ್ರು. ಟಿ20 ಸರಣಿಯಲ್ಲಿ ಸಿಂಹಳಿಯರನ್ನ ಕ್ಲೀನ್ ಸ್ವೀಪ್ ಮಾಡಿದಂತೆ ಏಕದಿನ ಸರಣಿಯಲ್ಲೂ ಕೂಡ ಮೊದಲ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದು ಶುಭಾರಂಭ ಮಾಡೋ ಜೋಶ್ನಲ್ಲಿದ್ರು. ಬಟ್ ಬಲಿಷ್ಠ ಭಾರತಕ್ಕೆ ಶಾಕ್ ಕೊಟ್ಟ ಲಂಕಾ ಪಡೆ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. ಒಂದ್ಸಲ ಭಾರತ ಸೋಲುತ್ತೆ, ಮತ್ತೊಂದ್ಸಲ ಲಂಕಾ ಸೋಲುತ್ತೆ ಅನ್ನೋ ಹಾಗೆ ಹಾವು ಏಣಿಯಂತೆ ಮ್ಯಾಚ್ ಸಾಗಿತ್ತು. ಫೈನಲಿ ಅವರೂ ಗೆಲ್ಲೋಕ್ಕಾಗಲಿಲ್ಲ, ಇವರೂ ಗೆಲ್ಲದೆ ಪಂದ್ಯ ಟೈ ಆಯಿತು. ಅಷ್ಟಕ್ಕೂ ಗೆಲ್ಲೋ ಪಂದ್ಯವನ್ನ ಟೀಂ ಇಂಡಿಯಾ ಕೈಚೆಲ್ಲಿತ. ಕುಸಿದಿದ್ದ ಭಾರತಕ್ಕೆ ಕನ್ನಡಿಗ KL ರಾಹುಲ್ ಆಸರೆಯಾಗಿದ್ದೇಗೆ? ಟಿ20 ಪಂದ್ಯದಂತೆ ನಿನ್ನೆ ಸೂಪರ್ ಓವರ್ ಅನ್ನು ಆಡಿಸಲಿಲ್ಲ ಯಾಕೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ಸೀರೀಸ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದ ಟೀಂ ಇಂಡಿಯಾ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲೇ ಮುಗ್ಗರಿಸಿದೆ. ಕೊಲಂಬೋದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಬಿಗ್ ಸ್ಕೋರ್ ಕಲೆ ಹಾಕೋ ಲೆಕ್ಕಾಚಾರದಲ್ಲಿ ಬ್ಯಾಟಿಂಗ್ಗೆ ಇಳಿದಿದ್ದ ಶ್ರೀಲಂಕಾಗೆ ಆರಂಭದಲ್ಲಿ ಟೀಂ ಇಂಡಿಯಾ ಬೌಲರ್ಸ್ ಆಘಾತವನ್ನು ನೀಡಿದರು. ಲಂಕಾ ಪರ ಆವಿಷ್ಕಾ ಫರ್ನಾಂಡೋ, ಮೊಹಮ್ಮದ್ ಸಿರಾಜ್ಗೆ ಸುಲಭಕ್ಕೆ ಬಲಿಯಾದರು. ಬಳಿಕ ಕಣಕ್ಕಿಳಿದ ಕುಸಾಲ್ ಮೆಂಡಿಸ್ ಆಟ 14 ರನ್ಗಳಿಗೆ ಅಂತ್ಯವಾಗಿತ್ತು. ಸಮರ ವಿಕ್ರಮ, ಕ್ಯಾಪ್ಟನ್ ಚರಿತ್ ಅಸಲಂಕ ಕೂಡ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಅನ್ನು ಸೇರ್ಕೊಂಡ್ರು. ಪರಿಣಾಮ ಲಂಕಾ ಪಡೆ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ ದಿಟ್ಟ ಹೋರಾಟ ನಡೆಸಿದ ಫಾತುಮ್ ನಿಸಾಂಕ ಆಫ್ ಸೆಂಚುರಿ ಸಿಡಿಸಿ ತಂಡಕ್ಕೆ ಕೊಂಚ ಚೇತರಿಕೆ ನೀಡಿದರು. ಆದರೆ ಆಫ್ ಸೆಂಚುರಿ ಪೂರೈಸಿದ ಬೆನ್ನಲ್ಲೇ ನಿಸಾಂಕರನ್ನ ವಾಷಿಂಗ್ಟನ್ ಸುಂದರ್ ಸ್ಪಿನ್ ಬಲೆಗೆ ಬೀಳಿಸಿದರು. ಇನ್ನು ಜನಿತ್ ಲಿಯಾನಗೆ, ದುನಿತ್ ವೆಲ್ಲಲಗೆ 41 ರನ್ಗಳ ಜೊತೆ ಆಟದೊಂದಿಗೆ ಲಂಕಾ ತಂಡಕ್ಕೆ ಕೊಂಚ ಆಸರೆಯಾದರು. 20 ರನ್ ಗಳಿಸಿ ಜನಿತ್ ಔಟ್ ಆದರೆ ಬಳಿಕ ಬಂದ ವನಿಂದು ಹಸರಂಗ 24 ರನ್, ಅಖಿಲ ಧನಂಜಯ 17 ರನ್ ಬಾರಿಸಿದರು. ಟೀಂ ಇಂಡಿಯಾ ಬೌಲರ್ಗಳನ್ನು ದಿಟ್ಟವಾಗಿ ಎದುರಿಸಿದ ವೆಲ್ಲಲಗೆ ಅಜೇಯ 67 ರನ್ಗಳ ಸಾಲಿಡ್ ಇನ್ನಿಂಗ್ಸ್ ಅನ್ನು ಕಟ್ಟಿದರು. ಪರಿಣಾಮ ಶ್ರೀಲಂಕಾ 50 ಓವರ್ಗಳ ಅಂತ್ಯಕ್ಕೆ 8 ವಿಕೆಟ್ ಅನ್ನು ಕಳ್ಕೊಂಡು 230 ರನ್ಗಳನ್ನು ಕಲೆ ಹಾಕಿತ್ತು. ಕೊಲಂಬೋದಲ್ಲಿ ನಾಯಕ ರೋಹಿತ್ ಶರ್ಮಾ ಆರ್ಭಟ. ಟೀಂ ಇಂಡಿಯಾದ ಹಿಟ್ಮ್ಯಾನ್ ಅಂತಾನೆ ಕರೆಸಿಕೊಳ್ಳೋ ರೋಹಿತ್ ಶರ್ಮಾ ಲಂಕಾ ವಿರುದ್ಧದ ಪಂದ್ಯದಲ್ಲೂ ಕೂಡ ಅಬ್ಬರಿಸಿದರು. 231 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಟೀಂ ಇಂಡಿಯಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿತ್ತು. 6 ಸಿಡಿಸಿ ಅಕೌಂಟ್ ಓಪನ್ ಮಾಡಿದ ರೋಹಿತ್ ಶರ್ಮಾ ಹೊಡಿಬಡಿ ಆಟವಾಡಿದ್ರು. ಮತ್ತೊಂದು ಕಡೆ ರನ್ ಗಳಿಸೋಕೆ ಹಣಗಾಡಿದ ಶುಭ್ಮನ್ ಗಿಲ್ 35 ಬಾಲ್ಗಳನ್ನು ಎದುರಿಸಿ 16 ರನ್ ಗಳಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇನ್ನು ರೋಹಿತ್ ಶರ್ಮಾ 3 6 ಹಾಗೆ 7 4ಗಳ ಮೂಲಕ 58 ರನ್ ಚಚ್ಚಿದ್ರು. ಆದರೆ ಭರ್ಜರಿ ಫಾರ್ಮ್ನಲ್ಲಿದ್ದ ರೋಹಿತ್ ಶರ್ಮಾರನ್ನ ದುನೀತ್ LBW ಬಲೆಗೆ ಬೀಳಿಸಿದ್ರು. 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ವಿರಾಟ್ ಕೊಹ್ಲಿ 32 ಬಾಲ್ಗಳಲ್ಲಿ 24 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು ಅಚ್ಚರಿಯ ರೀತಿಯಲ್ಲಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ವಾಷಿಂಗ್ಟನ್ ಸುಂದರ್ 5 ರನ್ ಗಳಿಸಿ ಹೊರನಡೆದರು. ಬಿಗ್ ಇನ್ನಿಂಗ್ಸ್ ಕಟ್ಟುವ ಭರವಸೆ ಮೂಡಿಸಿದ್ದ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಕೂಡ ನಿರಾಸೆ ಮೂಡಿಸಿದ್ರು. ವಿಕೆಟ್ ನಷ್ಟವಿಲ್ಲದೆ 75 ರನ್ ಗಳಿಸಿದ್ದ ಟೀಂ ಇಂಡಿಯಾ 132 ರನ್ ಗಳಿಸುವಷ್ಟರಲ್ಲಿ ಪ್ರಮುಖ 5 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಕುಸಿದಿದ್ದ ಭಾರತಕ್ಕೆ ಆಸರೆಯಾದ ರಾಹುಲ್ ಮತ್ತು ಅಕ್ಷರ್. ಸತತ ವಿಕೆಟ್ ಕಳೆದುಕೊಂಡ ಟೀಂ ಇಂಡಿಯಾಗೆ KL ರಾಹುಲ್, ಅಕ್ಷರ್ ಪಟೇಲ್ ಆಸರೆಯಾಗಿದ್ದರು. ಶ್ರೀಲಂಕಾ ಮೇಲುಗೈ ಸಾಧಿಸಿದ್ದ ಸಂದರ್ಭದಲ್ಲಿ ತಾಳ್ಮೆಯ ಆಟವಾಡಿದ ಈ ಜೋಡಿ 57 ರನ್ಗಳನ್ನು ಗಳಿಸಿ ತಂಡಕ್ಕೆ ಚೇತರಿಕೆ ನೀಡಿತು. ರಾಹುಲ್ 31 ರನ್ ಗಳಿಸಿದರೆ ಅಕ್ಷರ್ ಪಟೇಲ್ 33 ರನ್ ಗಳಿಸಿ ಔಟ್ ಆದರು. ಅಕ್ಷರ್ ಔಟ್ ಆದ ಮೇಲೆ ಕ್ರೀಸ್ಗೆ ಬಂದ ಶಿವಮ್ ದುಬೆ ಭಾರತದ ಗೆಲುವಿನ ಆಸೆ ಜೀವಂತವಾಗಿರಿಸಿದರು. 2 ಸಿಕ್ಸರ್, 1 ಬೌಂಡ್ರಿ ಒಳಗೊಂಡ 25 ರನ್ ಸಿಡಿಸಿದರು. ಇನ್ನೇನು ಟೀಂ ಇಂಡಿಯಾ ಗೆದ್ದೇ ಬಿಟ್ಟಿತು ಎಂಬ ನಿರೀಕ್ಷೆಯಲ್ಲೇ ಇದ್ರು. ಆದರೆ ಕುಲ್ದೀಪ್ ಯಾದವ್ 2, ಮೊಹಮ್ಮದ್ ಸಿರಾಜ್ 5 ರನ್ ಗಳಿಸಿದ್ರು. ಹರ್ಷದೀಪ್ ಸಿಂಗ್ ಡಕ್ಔಟ್ ಆಗೋ ಮೂಲಕ ಗೆಲ್ಲೋ ಮ್ಯಾಚ್ ಅನ್ನ ಕೈಚೆಲ್ಲಿಕೊಂಡ್ರು. ಶ್ರೀಲಂಕಾ ನೀಡಿದ 231 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ 47.5 ಓವರ್ಗಳಲ್ಲಿ ಆಲ್ಔಟ್ ಆಗಿ ಮ್ಯಾಚ್ ಅನ್ನ ಟೈ ಮಾಡಿಕೊಳ್ತು. ಗೆಲ್ಲಬೇಕಿದ್ದ ಮ್ಯಾಚ್ ಕೈಚೆಲ್ಲಿದ ದುಬೆ ಮತ್ತು ಹರ್ಷದೀಪ್. ಶಿವಮ್ ದುಬೆ ಕ್ರೀಸ್ನಲ್ಲಿ ಇರುವಷ್ಟು ಹೊತ್ತು ಕೂಡ ಭಾರತವೇ ಮ್ಯಾಚ್ ವಿನ್ ಆಗುತ್ತೆ ಅನ್ಕೊಂಡಿದ್ರು. ಬಟ್ ಬೌಲರ್ಗಳ ಜೊತೆ ನಿಂತು ಪಂದ್ಯ ಗೆಲ್ಲಿಸಬೇಕಿದ್ದ ದುಬೆ ಬೌಲರ್ಗಳಿಗೆ ಹೆಚ್ಚು ಬ್ಯಾಟಿಂಗ್ ನೀಡದೆ ತಾವೇ ಎದುರಿಸಬೇಕಾಗಿತ್ತು. ಯಾಕಂದ್ರೆ ಇನ್ನೂ ಸಾಕಷ್ಟು ಎಸೆತಗಳು ಬಾಕಿ ಇದ್ವು. ಆದರೆ ಬಾಲ್ ಜಡ್ಜ್ ಮಾಡುವಲ್ಲಿ ಎಡವಿದ ದುಬೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರು. ದುಬೆ ಹೋದ ಮೇಲೂ ಕೂಡ ಭಾರತಕ್ಕೆ ಗೆಲ್ಲೋ ಅವಕಾಶ ಇತ್ತು. ಆದರೆ ಕೊನೆಯಲ್ಲಿ ಸಿಂಗಲ್ ರನ್ ತೆಗೆದು ಸುಲಭವಾಗಿ ಪಂದ್ಯ ಮುಗಿಸಬೇಕಿದ್ದ ಹರ್ಷದೀಪ್ ಕೂಡ ಗೆಲುವಿಗೆ ಕೇವಲ 1 ರನ್ ಬೇಕಿದ್ದಾಗ ಬಿಗ್ ಶಾಟ್ಗೆ ಮುಂದಾಗಿ LBW ಬಲೆಗೆ ಬಿದ್ದರು. ಲಂಕಾ ಬೌಲರ್ ಅಸಲಂಕ ಕ್ರಮವಾಗಿ ದುಬೆ ಮತ್ತು ಹರ್ಷದೀಪ್ ಅವರನ್ನ ವಿಕೆಟ್ಗಳನ್ನು ಕಿತ್ತು ಪಂದ್ಯ ಟೈ ಆಗೋದಕ್ಕೆ ಕಾರಣ ಆದರು. ಪಂದ್ಯದಲ್ಲಿ ಶ್ರೀಲಂಕಾ ಯುವ ಬೌಲರ್ ಚಲಿತ್ ಅಸಲಂಕ 3 ವಿಕೆಟ್ ಪಡೆಯುವ ಮೂಲಕ ಭಾರತದ ಗೆಲುವನ್ನು ಕಸಿದುಕೊಂಡ್ರು. ಪಂದ್ಯ ಟೈ ಆದರೂ ಸೂಪರ್ ಓವರ್ ಆಡಿಸಲಿಲ್ಲ ಯಾಕೆ? ಇತ್ತೀಚೆಗೆ ಲಂಕಾ ವಿರುದ್ಧದ ಟಿ20 ಸರಣಿಯ ಅಂತಿಮ ಪಂದ್ಯದಲ್ಲೂ ಕೂಡ ಮ್ಯಾಚ್ ಟೈ ಆಗಿತ್ತು. ಅಂತಿಮವಾಗಿ ಸೂಪರ್ ಓವರ್ ಮೂಲಕ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಗೆದ್ದು ಬೀಗಿತ್ತು. ಆದರೆ ಶುಕ್ರವಾರದ ಪಂದ್ಯದಲ್ಲೂ ಕೂಡ ಮ್ಯಾಚ್ ಟೈ ಆಗಿದ್ರೂ ಕೂಡ ಸೂಪರ್ ಓವರ್ ಅನ್ನು ಆಡಿಸಲಿಲ್ಲ. ಅದಕ್ಕೆ ಕಾರಣ ICCಯ ODI ನಿಯಮ. ಈ ನಿಯಮಗಳ ಪ್ರಕಾರ ದ್ವಿಪಕ್ಷೀಯ ಸರಣಿಯಲ್ಲಿ ಪಂದ್ಯದ ವಿಜೇತರನ್ನು ನಿರ್ಧರಿಸೋಕೆ ಸೂಪರ್ ಓವರ್ ಅನ್ನು ನಡೆಸಲಾಗುವುದಿಲ್ಲ. ICC ಟೂರ್ನಿಗಳು ಏಕದಿನ ಮಾದರಿಯಲ್ಲಿ ನಡೆದರೆ ಮಾತ್ರ ಸೂಪರ್ ಓವರ್ಗಳು ನಡೆಯುತ್ತೆ. ಆ ಕಾರಣದಿಂದ ಮೊದಲ ಏಕದಿನ ಪಂದ್ಯಕ್ಕೆ ಸೂಪರ್ ಓವರ್ ಇರಲಿಲ್ಲ.
ಅಂದರೆ ಯಾವುದೇ ಎರಡು ರಾಷ್ಟ್ರಗಳ ನಡುವೆ ಮಾತ್ರ ಸರಣಿ ನಡೆದಾಗ ಏಕದಿನ ಮಾದರಿಯಲ್ಲಿ ಸೂಪರ್ ಓವರ್ ನಿಯಮ ಇರೋದಿಲ್ಲ. ಆದರೆ ಏಕದಿನ ಮಾದರಿಯ ಐಸಿಸಿ ಪ್ರತಿಷ್ಠಿತ ಟೂರ್ನಿಗಳಲ್ಲಿ ಮಾತ್ರ ಸೂಪರ್ ಓವರ್ ಅನ್ನು ನಡೆಸೋಕೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು T20 ಕ್ರಿಕೆಟ್ ಮಾದರಿಯಲ್ಲಿ ಮಾತ್ರ ಯಾವುದೇ ಪಂದ್ಯ ಟೈ ಆದರೂ ಕೂಡ ಸೂಪರ್ ಓವರ್ ನಡೆಸಲಾಗುತ್ತೆ. ಇದೇ ಕಾರಣಕ್ಕೆ ನಿನ್ನೆಯ ಪಂದ್ಯದಲ್ಲಿ ಸೂಪರ್ ಓವರ್ ಅನ್ನು ನಡೆಸಲಿಲ್ಲ. 15,000 ರನ್ ಪೂರೈಸಿದ ರೋಹಿತ್ ಶರ್ಮಾ. ಲಂಕಾ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅರ್ಧ ಶತಕ ಕಂಪ್ಲೀಟ್ ಮಾಡಿದರು. ಅಲ್ಲದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆರಂಭಿಕನಾಗಿ 15,000 ರನ್ ಗಳಿಸಿದ ಭಾರತದ ಎರಡನೇ ಆಟಗಾರ ಎನಿಸಿಕೊಂಡರು. 3 ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ರೋಹಿತ್ ಈ ಸಾಧನೆ ಮಾಡಿದರು. ರೋಹಿತ್ ಶರ್ಮಾ 2013ರಲ್ಲಿ ಓಪನರ್ ಆಗಿ ತಮ್ಮ ಕ್ರಿಕೆಟ್ ಜರ್ನಿಯನ್ನು ಆರಂಭಿಸಿದರು. ಅಂದಿನಿಂದ ಭಾರತಕ್ಕಾಗಿ ಅನೇಕ ಅದ್ಭುತ ಇನ್ನಿಂಗ್ಸ್ಗಳನ್ನಾಡಿದ್ದಾರೆ. ಈ ಪಟ್ಟಿಯಲ್ಲಿ ಶ್ರೇಷ್ಠ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಮೊದಲ ಸ್ಥಾನದಲ್ಲಿದ್ದಾರೆ. ಸಚಿನ್ ತೆಂಡೂಲ್ಕರ್ ಆರಂಭಿಕರಾಗಿ ವೇಗವಾಗಿ 15,000 ರನ್ ಗಳಿಸಿದ ದಾಖಲೆ ಹೊಂದಿದ್ದಾರೆ. ರೋಹಿತ್ ಶರ್ಮಾ ವೇಗವಾಗಿ ಈ ಸಾಧನೆ ಮಾಡಿದ ಎರಡನೇ ಆರಂಭಿಕರಾಗಿದ್ದಾರೆ. ಸಚಿನ್ 331 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದರೆ ರೋಹಿತ್ ಶರ್ಮಾ 352 ಇನ್ನಿಂಗ್ಸ್ಗಳಲ್ಲಿ ಹಾಗೆ ಡೇವಿಡ್ ವಾರ್ನರ್ 361 ಇನ್ನಿಂಗ್ಸ್ಗಳಲ್ಲಿ 15,000 ರನ್ ಸಿಡಿಸಿ ನಂತರದ ಸ್ಥಾನದಲ್ಲಿದ್ದಾರೆ. ಒಟ್ಟಾರೆ ಕ್ರಿಕೆಟ್ನಲ್ಲಿ ಆರಂಭಿಕನಾಗಿ 15,000 ರನ್ ಪೂರ್ಣಗೊಳಿಸಿದ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ 10ನೇ ಪ್ಲೇಸ್ನಲ್ಲಿದ್ದಾರೆ. ಶ್ರೀಲಂಕಾದ ಜಯಸೂರ್ಯ ಈ ಪಟ್ಟಿಯಲ್ಲಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಆಗಿದ್ದು 19,298 ರನ್ ಗಳಿಸಿದ್ದಾರೆ. ಹಾಗೆ ಆಟಗಾರನಾಗಿ ಮಾತ್ರವಲ್ಲದೆ ನಾಯಕನಾಗಿ ಕೂಡ ಹೆಚ್ಚು ಸಿಕ್ಸರ್ ಸಿಡಿಸಿದ ವಿಶ್ವ ದಾಖಲೆ ರೋಹಿತ್ ಹೆಸರಿನಲ್ಲಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬ್ಯಾಟರ್ ಆಗಿ 612 ಸಿಕ್ಸರ್ ಸಿಡಿಸಿರುವ ರೋಹಿತ್ ನಾಯಕನಾಗಿ 234 ಸಿಕ್ಸರ್ ಸಿಡಿಸಿ ಎರಡೂ ವಿಶ್ವ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಇನ್ನು ಜಸ್ಟ್ 1 ರನ್ನಿಂದ ಮ್ಯಾಚ್ ಕಳೆದುಕೊಂಡಿದ್ದಕ್ಕೆ ಟೀಂ ಇಂಡಿಯಾ ಆಟಗಾರರು ಕೂಡ ಸಹಜವಾಗಿ ಬೇಸರಗೊಂಡಿದ್ದಾರೆ. ಭಾರತ ತಂಡ ಕೇವಲ 1 ರನ್ನಿಂದ ಗೆಲುವು ತಪ್ಪಿಸಿಕೊಂಡಿದ್ದಕ್ಕೆ ರೋಹಿತ್ ಶರ್ಮಾ ಬೇಸರ ಹೊರಹಾಕಿದ್ದಾರೆ. ಆ 1 ರನ್ ನಾವು ಹೊಡೆಯಬೇಕಾಗಿತ್ತು ಎಂದು ಹೇಳಿದ ರೋಹಿತ್ ಶರ್ಮಾ ಹಲವು ಪ್ರಮುಖ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಈ ಪಿಚ್ಗಳಲ್ಲಿ ನಾವು ಚೆನ್ನಾಗಿ ಬ್ಯಾಟ್ ಮಾಡಿದ್ದೇವೆ. 14 ಎಸೆತಗಳಲ್ಲಿ 1 ರನ್ ಗಳಿಸದ ಬಗ್ಗೆ ತುಂಬಾ ನಿರಾಸೆಯಾಗಿದೆ. ಆದರೆ ಇದನ್ನು ನೋಡೋಕೆ ಇಷ್ಟ ಇಲ್ಲ. ನೀವು ನಿಮ್ಮ ಶಾಟ್ ಆಡುವ ಪಂದ್ಯ ಇದಾಗಿರಲಿಲ್ಲ. ನಿಮ್ಮ ಆಟವನ್ನು ನೀವು ಇಲ್ಲಿ ಆಡಲು ಹೋದರೆ ಹಿನ್ನಡೆಯಾಗುತ್ತೆ. ಆದರೆ ನಾವು ತೋರಿದ ಹೋರಾಟದಿಂದ ನಮಗೆ ಹೆಮ್ಮೆ ಇದೆ. ನಮ್ಮ ನರ್ವಸ್ ಅನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಇಲ್ಲಿ ತುಂಬಾ ಮುಖ್ಯವಾಗಿತ್ತು. ಆದರೂ ನಾವು 1 ರನ್ ಗಳಿಸಬೇಕಾಗಿತ್ತು ಎಂದಿದ್ದಾರೆ. ಇನ್ನು ಪಂದ್ಯದಲ್ಲಿ ಭಾರತದ ಪರ ಎರಡನೇ ಓವರ್ ಬೌಲ್ ಮಾಡಿದ ಮೊಹಮ್ಮದ್ ಸಿರಾಜ್ ಶ್ರೀಲಂಕಾದ ಆರಂಭಿಕ ಆಟಗಾರ ಆವಿಷ್ಕಾ ಫರ್ನಾಂಡೋ ಅವರನ್ನ ಪೆವಿಲಿಯನ್ಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದರು. ಇದರೊಂದಿಗೆ ಮೊಹಮ್ಮದ್ ಸಿರಾಜ್ ಏಕದಿನ ಕ್ರಿಕೆಟ್ನಲ್ಲಿ ಅದರಲ್ಲೂ ಕೂಡ ಪವರ್ ಪ್ಲೇನಲ್ಲಿ ಬೆಸ್ಟ್ ಬೌಲರ್ ಎನಿಸಿಕೊಂಡಿದ್ದಾರೆ. 2023ರಿಂದ ಏಕದಿನ ಪಂದ್ಯಗಳಲ್ಲಿ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ. ಸಿರಾಜ್ ಇದುವರೆಗೆ ಪವರ್ ಪ್ಲೇನಲ್ಲಿ 24 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಒಟ್ಟಾರೆ 3 ದಿನಗಳ ಏಕದಿನ ಸರಣಿಯ ಮೊದಲ ಪಂದ್ಯ ಹಲವು ಕುತೂಹಲಗಳಿಂದ ಕೂಡಿತ್ತು. ಹಾವು ಏಣಿಯಂತೆ ಸಾಗಿದ ಪಂದ್ಯ ಕೊನೆಯಲ್ಲಿ ಟೈ ಆಗುವಲ್ಲಿ ಅಂತ್ಯ ಕಂಡಿದೆ. ಇದೀಗ ಉಭಯ ತಂಡಗಳು ತಮ್ಮ ಎರಡನೇ ಪಂದ್ಯವನ್ನು ಆಗಸ್ಟ್ 4ರಂದು ಕೊಲಂಬೋದ ಮೈದಾನದಲ್ಲಿ ಆಡಲಿದ್ದಾರೆ. ಹೀಗಾಗಿ ಎರಡನೇ ಪಂದ್ಯ ಉಭಯ ತಂಡಗಳಿಗೂ ಕೂಡ ತುಂಬಾನೇ ಮಹತ್ವದಾಗಿದೆ. ಎರಡನೇ ಪಂದ್ಯದಲ್ಲಿ ಗೆಲ್ಲುವ ತಂಡ ಒಂದು ರೀತಿ ಮೇಲುಗೈ ಸಾಧಿಸುತ್ತೆ. ಅದರಲ್ಲೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್, ಶ್ರೇಯಸ್ ಅಯ್ಯರ್ ಸೇರಿದಂತೆ ಸ್ಟಾರ್ ಆಟಗಾರರೇ ತಂಡದಲ್ಲಿ ಇರೋದ್ರಿಂದ ಗೆಲ್ಲಲೇಬೇಕಾದ ಒತ್ತಡ ಅನಿವಾರ್ಯತೆ ಟೀಂ ಇಂಡಿಯಾ ಮೇಲಿದೆ. ಸೊ ನಿನ್ನೆಯ ಪಂದ್ಯದಲ್ಲಿ ಗೆಲ್ಲಬೇಕಿದ್ದ ಮ್ಯಾಚ್ ಕೈ ಚೆಲ್ಲಿಕೊಂಡ ಭಾರತ ಎಡವಟ್ಟು ಮಾಡಿಕೊಂಡಿದ್ದೆಲ್ಲಿ ಅನ್ನೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.